ರಾಶಿ ಆಧಾರಿತವಾಗಿ ರತ್ನಗಳನ್ನ ಧರಿಸಬೇಕು ಅಂತ ಹೇಳ್ತಾ ಇದ್ರು. ಅದು ಶತ ಸುಳ್ಳು. ಯಾರು ರಾಶಿಗಳ ಆಧಾರಿತವಾಗಿ ರತ್ನಗಳನ್ನ ಧರಿಸಬೇಡಿ. ಶ್ರೀ ಗುರುಭ್ಯೋ ನಮಃ. ಮಾತಾ ಚಾಮುಂಡೇಶ್ವರಿ ದೇವತಾಯ ನಮೋ ನಮಃ. ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆ ರತ್ನಗಳ ಮಾಹಿತಿ ಕೊಡ್ತೀವಿ. ಯಾವ ರತ್ನ ಅಂದ್ರೆ ನಾವೆಲ್ಲ ಕೈಗೆ ಹರಳನ್ನ ಹಾಕಿರ್ತೀವಲ್ವ, ಈ ರೀತಿಯಿಂದ ರತ್ನಗಳು. ಯಾರು ಯಾವ ಹರಳನ್ನ ಹಾಕಬೇಕು ಅನ್ನೋದನ್ನ ನಾವು ನೀವೆಲ್ಲ ಹಿಂದೆ ಎಲ್ಲ ನೋಡಿದ್ವಿ. ಏನಂತ ನೋಡಿದ್ವಿ ಅಂದ್ರೆ ರಾಶಿ ಆಧಾರಿತವಾಗಿ ರತ್ನಗಳನ್ನ ಧರಿಸಬೇಕು ಅಂತ ಹೇಳ್ತಾ ಇದ್ರು. ಅದು ಶತ ಸುಳ್ಳು. ಅದು ತಪ್ಪು ಕಲ್ಪನೆ, ತಪ್ಪು ಮಾಹಿತಿ. ಯಾರು ರಾಶಿಗಳ ಆಧಾರಿತವಾಗಿ ರತ್ನಗಳನ್ನ ಧರಿಸಬೇಡಿ. ಯಾಕೆ ಅಂದ್ರೆ ರತ್ನಶಾಸ್ತ್ರದಲ್ಲಿ ಒಂದು ಉಲ್ಲೇಖ ಆಗಿದೆ. ಏನಂತ ಅಂದ್ರೆ ಲಗ್ನಗಳ ಆಧಾರಿತವಾಗಿ ರತ್ನಗಳನ್ನ ಧರಿಸಬೇಕು ಅಂತ. ಹಾಗಾಗಿ ಇಲ್ಲಿಯವರೆಗೂ ಯಾರ್ಯಾರೆಲ್ಲ ಅವರ ರಾಶಿಯನ್ನ ತಿಳ್ಕೊಂಡು ರತ್ನವನ್ನು ಧರಿಸಿದ್ದೀರಾ ಅಷ್ಟು ಅದನ್ನು ತೆಗೀರಿ. ನಿಮ್ಮ ಲಗ್ನ ಪಂಚಾಂಗ ಜಾತಕದಲ್ಲಿ ನೋಡಿ, ನಿಮ್ಮ ಲಗ್ನ ಯಾವುದಂತ ನೋಡಿಕೊಂಡು ಆ ಲಗ್ನದ ಆಧಾರಿತವಾಗಿರ್ತಕ್ಕಂಥ ರತ್ನವನ್ನ ಧರಿಸಿ. ಇವತ್ತು ನಾನು ತಿಳಿಸ್ತಕ್ಕಂಥ ಒಂದು ಮಾಹಿತಿ ಯಾವುದಂದ್ರೆ, ಈ ಸಿಂಹ ಲಗ್ನದವರು ಯಾವ ಹರಳನ್ನ ಧರಿಸಬೇಕು ಅನ್ನೋದರ ವಿಚಾರದ ಕುರಿತಾಗಿ ತಿಳಿಸಕ್ಕೆ ಬಂದಿದ್ದೀನಿ. ಈ 12 ರಾಶಿಗಳ ಸಂಚಿಕೆಯನ್ನು ಕೂಡ ನಾವು ಮಾಡ್ತೀವಿ. 12 ರಾಶಿಗಳು ಕೂಡ ಯಾವುದು ಹರಳನ್ನ ಹಾಕೊಂಡ್ರೆ ಅವರಿಗೆ ಒಳಿತುಂಟಾಗುತ್ತೆ, ಯಾವ ಹರಳನ್ನ ಹಾಕಿದ್ರೆ ಕೆಡುಕುಂಟಾಗುತ್ತೆ ಅನ್ನುವ ಮಾಹಿತಿಯನ್ನ ಪ್ರತಿ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹೆಚ್ಚಿನ ವಿಚಾರ ಬೇಕಾದ್ರೆ ಮೆಸೇಜ್ ಮಾಡಿ ಅನ್ನುವ ವಿಚಾರವನ್ನು ತಿಳಿಸ್ತಾ ಈಗ ವಿಷಯಕ್ಕೆ ಬರ್ತೀನಿ. ನೋಡಿ, ಸಿಂಹ ಲಗ್ನದಲ್ಲಿ ಜನಿಸಿದವರಿಗೆ ಅದೃಷ್ಟ ತರ್ತಕ್ಕಂಥ ರತ್ನ ರೂಬಿ ಅಂತ ಹೇಳ್ತೀವಿ ನಾವು, ಮಾಣಿಕ್ಯ. ಈ ಮಾಣಿಕ್ಯವನ್ನ ಯಾವ ದಿನದಂದು ಯಾವ ರೀತಿಯಿಂದ ಹೇಗೆ ಧರಿಸಬೇಕು ಅನ್ನೋದರ ವಿಚಾರವನ್ನು ಹೇಳ್ತೀವಿ. ನೋಡಿ, ಈ ರೂಬಿಯನ್ನ ಮಾಣಿಕ್ಯವನ್ನ ಸಿಂಹ ಲಗ್ನದವರು ಒಂದು ಶನಿವಾರ ದಿನ ರಾತ್ರಿ ಉಂಗುರವನ್ನು 1 kg ಗೋಧಿಯಲ್ಲಿ ಅದನ್ನ ಇಡಬೇಕು. ಉಂಗುರ ಮಾಡಿಸಿರ್ಬೇಕು. ಈ ತರ ಬೆಳ್ಳಿದನಾಗ್ಲಿ ಚಿನ್ನದನಾಗ್ಲಿ ಶಕ್ತಿ ಅನುಸಾರವಾಗಿ ಮಾಡಿಸಿ ಅದನ್ನ ಶನಿವಾರ ರಾತ್ರಿ 1 kg ಗೋಧಿಯಲ್ಲಿ ಇಡಬೇಕು. ಅಂದ್ರೆ ಧಾನ್ಯ ನಿವಾಸವನ್ನ ಮಾಡಬೇಕು. ಮಾಡಿ ಭಾನುವಾರ ಬೆಳಗ್ಗೆ 6 ರಿಂದ 7 ಗಂಟೆವರೆಗೆ ತೆಗೆದು ದೇವರ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಉಂಗುರವನ್ನ ಹಸಿ ಹಾಲಿನಲ್ಲಿ ತೊಳಿಬೇಕು. ತದನಂತರ ಶುದ್ಧ ಗಂಗಾಜಲದಿಂದ ತೊಳೆದು ವಿಭೂತಿ, ಗಂಧ, ಅರಿಶಿನ, ಕುಂಕುಮ, ಷೋಡಶ ಉಪಚಾರಗಳಿಂದ ಪೂಜೆಯನ್ನು ಗೈದು ಓಂ ಹ್ರಾಂ ಹ್ರೀಂ ರೌಂ ಸಹ ಸೂರ್ಯಾಯ ನಮಃ ಅಂತ ಈ ಮಂತ್ರವನ್ನ 108 ಬಾರಿ ಪಠಣೆಯನ್ನು ಮಾಡಿ ತದನಂತರ ಅದನ್ನ ಬಲಗೈಗೆ ಧರಿಸ್ಕೋಬೇಕು. ಯಾವ ರೀತಿಯಿಂದ ಪಠನೆ ಮಾಡಬೇಕು, ಈ ರೀತಿಯಿಂದ ಇಟ್ಕೋಬೇಕು. ಸ್ಕ್ರೀನ್ ಮೇಲೆ ಬರ್ತಾ ಇರ್ತದೆ ಮಂತ್ರ, ಬರ್ಕೊಳ್ಳಿ ಅಥವಾ ನೆನಪಾದ್ರೂ ಇಟ್ಕೋಬಹುದು. ಓಂ ಹ್ರಾಂ ಹ್ರೀಂ ರೌಂ ಸಹ ಸೂರ್ಯಾಯ ನಮಃ ಅಂತ ಈ ರೀತಿಯಿಂದ ಇಟ್ಕೊಂಡು 108 ಬಾರಿ ಆದ್ರೂ ಪ್ರಾರ್ಥನೆ ಮಾಡಬಹುದು. ಅಥವಾ ಈ ಮುಂದೆ ದೇವರ ಹತ್ರ ಇಟ್ಟು ಒಂದು ಮಣಿಯನ್ನು ಇಟ್ಕೊಂಡು 108 ಬಾರಿ ಜಪವನ್ನು ಬೇಕಾದ್ರೆ ಮಾಡಬಹುದು. ಈ ರೀತಿಯಿಂದ ನೀವು ಮಾಡಿ ಆ ಉಂಗುರದ ಬೆರಳಿಗೆ, ಬಲಗೈ ಉಂಗುರದ ಬೆರಳಿಗೆ ಧರಿಸ್ಕೊಳ್ಳೋದ್ರಿಂದ ನಿಮಗೆ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಒಂದು ಸ್ವಲ್ಪ ಮುನ್ನಡೆ ಉಂಟಾಗುತ್ತೆ. ಸಿಂಹ ಲಗ್ನದವರು ಎಚ್ಚರಿಕೆಯಿಂದ ಇರಿ. ಸಿಂಹ ಲಗ್ನದವರು ರೂಬಿ ಅಥವಾ ಮಾಣಿಕ್ಯ ಅಂತ ಹೇಳ್ತೀವಿ, ಈ ರತ್ನವನ್ನ ನಾವು ಹೇಳಿದ ರೀತಿಯಿಂದ ಧರಿಸ್ಕೊಳ್ಳಿ. ಖಂಡಿತವಾಗಿ ನಿಮ್ಮ ದಿನಮಾನಗಳು ಒಳಿತಾಗಿ ಶುಭವಾಗಿ ಪರಿವರ್ತನೆ ಹೊಂದುತ್ತವೆ. ಇದೇ ರೀತಿಯಿಂದ ಯಾರಿಗೆಲ್ಲ ಈ ರತ್ನಶಾಸ್ತ್ರದ ಮಾಹಿತಿ ಬೇಕು, ನಿಮ್ಮ ಲಗ್ನ ಯಾವುದಂತ ತಿಳ್ಕೊಂಡು ಮೆಸೇಜ್ ಮಾಡಿ, ಖಂಡಿತ ವಿಡಿಯೋ ಮಾಡಿ ಕಳಿಸ್ತೀನಿ.
ಅಥವಾ ನಿಮ್ಮ ಜನ್ಮ ದಿನಾಂಕ, ಡೇಟ್ ಆಫ್ ಬರ್ತ್ ಇದ್ರೂ ಮೆಸೇಜ್ ಮಾಡಿ, ಖಂಡಿತ ಅದರ ಬಗ್ಗೆನೂ ಕೂಡ ವಿಡಿಯೋ ಮಾಡ್ತೀನಿ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾದರೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡಿ, ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ. ಹೆಚ್ಚೆಚ್ಚು ವಿಡಿಯೋ ಮಾಡೋಕ್ಕೆ ನಮಗೂ ಕೂಡ ಆಸಕ್ತಿ, ಉಲ್ಲಾಸ ಕೂಡ ಬರುತ್ತೆ. ಇದೇ ರೀತಿಯಿಂದ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಶುಭವಾಗಲಿ. ಶುಭ